ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಬಂತು. ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲರ ಗಮನ ಸೆಳೆದಂತಹದ್ದು ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಪಲ್ಲಟ. ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನು ಕೆಡುವುದು ಸಾಧ್ಯನೇ ಇಲ್ಲ ಅನ್ನುವ ಮಟ್ಟಕ್ಕೆ ಕೆಲವರಲ್ಲಿ ನಂಬಿಕೆ ಇತ್ತು. ಬಟ್ ಬಿಜೆಪಿ ತನ್ನ ಎಲ್ಲ ತಂತ್ರ ಕುತಂತ್ರ ಷಡ್ಯಂತ್ರ ಏನೇನು ಶಕ್ತಿ ಬಲ ಏನು ಸಂಪನ್ಮೂಲ ಏನೇನಿದೆಯೋ ಎಲ್ಲವನ್ನು ಬಳಸಿ ಕೊನೆಗೂ ಸತತ 15 ವರ್ಷಗಳ ಪ್ರಯತ್ನದ ನಂತರ ದೀದಿ ಸರ್ಕಾರವನ್ನ ಕೆಡುವುದರಲ್ಲಿ ಬಿಜೆಪಿ ಸಫಲ ಆಗಿದೆ. ಹಾಗಾದ್ರೆ ಬಿಜೆಪಿಯ ಈ ಸಫಲತೆಯ ಹಿಂದೆ ಬಿಜೆಪಿಯ ಹಾರ್ಡ್ ವರ್ಕು, ಬಿಜೆಪಿಯ ಜನರಲ್ಲಿ ನಂಬಿಕೆ ಮೂಡಿಸಿರೋದು, ಬಿಜೆಪಿ ಕೊಟ್ಟಿರುವಂತಹ ಆಶ್ವಾಸನೆಗಳು, ಪ್ರಣಾಳಿಕೆ, ಅಭಿವೃದ್ಧಿ ಮಂತ್ರ ಇದೇನಾದ್ರೂ ಕೆಲಸ ಮಾಡಿದೆಯಾ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಬಿಜೆಪಿಯವರಿಗೆ ಗೊತ್ತು. ಬಿಜೆಪಿಯವರಿಗೆ ಗೊತ್ತು. ಅವರು ಡೆವಲಪ್ಮೆಂಟ್ ಮೇಲೆ ಅಥವಾ ಇನ್ಯಾವುದರ ಬಗ್ಗೆಯೂ ಸಹ ಅವರು ಮಾತಾಡಿ ಓಟ್ ಪಡ್ಕೊಳಕ್ ಸಾಧ್ಯ ಇಲ್ಲ. ಅವ್ರಿಗಿರೋದು ಎರಡೇ ಮಾರ್ಗ. ಒಂದು, ಧರ್ಮಗಳ ನಡುವೆ ದ್ವೇಷ ಬಿತ್ತಿ ಓಟ್ ಹಾಕಿಸ್ಕೊಳ್ಳೋದು. ಎರಡನೇದು, ವ್ಯವಸ್ಥೆಯನ್ನ ಬಳಸ್ಕೊಳ್ಳೋದು, ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದು. ಹಾಗಾದ್ರೆ ಧರ್ಮಗಳ ನಡುವೆ ದ್ವೇಷ ಬಿತ್ತೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಈ ಸಂಪನ್ಮೂಲ ಬಳಸ್ಕೊಳ್ಳೋದು ಅಥವಾ ವ್ಯವಸ್ಥೆಯನ್ನ ಬಳಸ್ಕೊಳ್ಳೋದು ಇದೆಯಲ್ಲ, ಅದು ಏನಾದ್ರೂ ಕೆಲಸ ಮಾಡಿದ್ಯಾ? ಆಗಲೇ ನಮ್ಮ ಕಣ್ಣಿಗೆ ಬೀಳೋದು SIR ಅಂತ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನ ಏನು ಬಿಜೆಪಿ ಎಲೆಕ್ಷನ್ ಕಮಿಷನ್ ಮೂಲಕ ಮಾಡಿಸ್ತಾ ಇದೆ. ಆ ಪ್ರಕ್ರಿಯೆ ಬಿಹಾರದಲ್ಲಿ ಮಾಡಿರುವಂತಹ ಮ್ಯಾಜಿಕ್ ನಮಗೆ ಗೊತ್ತಿದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಮಾಡಿರುವಂತಹ ಮ್ಯಾಜಿಕ್ ಸಹ ನಮಗೆ ಗೊತ್ತಿದೆ. ಹಾಗಾದ್ರೆ ಅದು ನಿಜವಾಗ್ಲೂ ಸಹ ಮ್ಯಾಜಿಕ್ ಅನ್ನ ಮಾಡ್ತಾ SIR ಆಕ್ಚುಯಲ್ ಕಾರಣ ಆಯ್ತಾ ಬಿಜೆಪಿಗೆ ಗೆಲುವನ್ನು ತಂದು ಕೊಡೋದ್ರಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಸೋಲಿಗೆ SIR ಕಾರಣ ಆಯ್ತಾ? ಅದಕ್ಕೆ ಒಂದಷ್ಟು ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಆಗ ನಿಮಗೆ ಅರ್ಥ ಆಗುತ್ತೆ. SIR ದೀದಿ ಸರ್ಕಾರವನ್ನ ತಿಂದು ಬಿಡ್ತು ಅಂತ. ಒಂದಷ್ಟು ಅಂಕಿ ಅಂಶಗಳು ಏನು? SIR ನ ಕಾರಣಕ್ಕಾಗಿ ಕೆಲವು ಹೆಸರುಗಳು ಡಿಲೀಟ್ ಆಗಿದಾವಲ್ಲ, ಆ ಹೆಸರುಗಳು ಡಿಲೀಟ್ ಆಗಿರುವ ಸಂಖ್ಯೆ ಮತ್ತು ಅಂತಹ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಕ್ಷೇತ್ರಗಳನ್ನ ಗೆದ್ಕೊಂಡಿದ್ದಾರೆ ಅಂತ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಮುಂದಕ್ಕೆ ಮಾತಾಡೋಣ. ಮೊದಲಿಗೆ 5,000ಕ್ಕಿಂತ ಕಡಿಮೆ ಮತದಾರರ ಹೆಸರುಗಳು ಡಿಲೀಟ್ ಆಗಿರುವಂತಹ ಕ್ಷೇತ್ರಗಳು 13. 5,000ಕ್ಕಿಂತ ಕಡಿಮೆ ಮತದಾರರ ಹೆಸರು ಡಿಲೀಟ್ ಆಗಿರೋ ಕ್ಷೇತ್ರಗಳು ಟೋಟಲ್ 13 ಕ್ಷೇತ್ರಗಳಿದಾವೆ. ಅವುಗಳಲ್ಲಿ ಬಿಜೆಪಿ 12 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ. 12. TMC ಗೆದ್ದಿರೋದು ಒಂದೇ ಕ್ಷೇತ್ರ 13ರಲ್ಲಿ. ಏನೋ 5,000ಕ್ಕಿಂತ ಕಡಿಮೆ ಡಿಲೀಟ್ ಆಗಿದವರ ಹೆಸರುಗಳು. ಅದರಲ್ಲಿ 13 ಕ್ಷೇತ್ರಗಳ ಪೈಕಿ 12 ಬಿಜೆಪಿ ಗೆದ್ದುಕೊಂಡಿದೆ. TMC ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಇನ್ನು 5,000ದಿಂದ 15,000 ವೋಟರ್ಗಳ ಡಿಲೀಷನ್ ಆಗಿದೆಯಲ್ಲ, 5,000 to 15,000 ವೋಟರ್ ಡಿಲೀಷನ್ ಆಗಿರುವಂತಹ ಕ್ಷೇತ್ರಗಳು ಒಟ್ಟಾರೆ 64 ಕ್ಷೇತ್ರಗಳಲ್ಲಿ 5,000ದಿಂದ 15,000 ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ದಾವೆ. ಆ 64 ಕ್ಷೇತ್ರಗಳ ಪೈಕಿ 46 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿದೆ. TMC ಕೇವಲ 17 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಆ ರೀತಿಯಾದಂತಹ ಕ್ಷೇತ್ರಗಳಲ್ಲಿ. ಇನ್ನು 15,000ದಿಂದ 25,000ದವರೆಗೆ ಹೆಸರು ಡಿಲೀಟ್ ಆಗಿರುವಂತಹ ಕ್ಷೇತ್ರಗಳು, 15,000ದಿಂದ 25,000ದವರೆಗೆ ಹೆಸರು ಡಿಲೀಟ್ ಆಗಿರುವ ಕ್ಷೇತ್ರಗಳು 69 ಕ್ಷೇತ್ರಗಳು. ಆ 69 ಕ್ಷೇತ್ರಗಳ ಪೈಕಿ ಬಿಜೆಪಿ 44 ಸೀಟುಗಳನ್ನು ಗೆದ್ದುಕೊಂಡಿದೆ. TMC ಕೇವಲ 23 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಇನ್ನು 25,000ಕ್ಕಿಂತ ಹೆಚ್ಚು ಮತದಾರರು ಡಿಲೀಟ್ ಆಗಿರುವ ಕ್ಷೇತ್ರಗಳ ಸಂಖ್ಯೆ 147. 147 ಕ್ಷೇತ್ರಗಳಲ್ಲಿ 25,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ದಾವೆ. ಆ 147 ಕ್ಷೇತ್ರಗಳ ಪೈಕಿ ಬಿಜೆಪಿ 87 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. 87 ಕ್ಷೇತ್ರ. TMC ಕೇವಲ 60 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲೋಕೆ ಸಾಧ್ಯ ಆಗಿರೋದು. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ, ಈ ರೀತಿ ಹೆಸರು ಡಿಲೀಟ್ ಆಗಿರುವ ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರವನ್ನು ಸಹ ಕಾಂಗ್ರೆಸ್ ಆಗ್ಲಿ ಕಮ್ಯುನಿಸ್ಟ್ ಆಗ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಆಗಿಲ್ಲ. ಅವರ ಪರ್ಫಾರ್ಮೆನ್ಸ್ 0.
ಝೀರೋ. ಈಗ ಹೇಳದ್ನಲ್ಲ, ಇಷ್ಟು ಕ್ಷೇತ್ರಗಳು, ಅಷ್ಟು ಕ್ಷೇತ್ರಗಳಲ್ಲಿ ಒಂದನ್ನು ಸಹ ಕಾಂಗ್ರೆಸ್ ಗೆದ್ದಿಲ್ಲ, ಕಮ್ಯುನಿಸ್ಟರು ಗೆದ್ದಿಲ್ಲ. ಸೊ ಅಲ್ಲಿಗೆ ನಿಮ್ಗೆ ಅರ್ಥ ಆಗಿರ್ಬೋದು SIR ಅನ್ನುವಂಥದ್ದು ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡಿದೆ ಅಂತ. ವಿರೋಧ ಪಕ್ಷಗಳ ಪ್ರಕಾರ 97-98 ಲಕ್ಷ ಜನರ ಹೆಸರುಗಳನ್ನ ಕಟ್ ಮಾಡಿ ಹಾಕಿದ್ದಾರೆ. ಬೇರೆ ಲೆಕ್ಕಗಳನ್ನ ಮಾಡಿದ್ರೆ ಕನಿಷ್ಠ 27 ಲಕ್ಷ ಜನರ ಹೆಸರುಗಳನ್ನ ಕಟ್ ಮಾಡಿ ಬಿಸಾಕಿದ್ದಾರೆ. ಸುಪ್ರೀಂ ಕೋರ್ಟ್ ವರೆಗೆ ಸ್ವತಃ ಖುದ್ದು ಮಮತಾ ಬ್ಯಾನರ್ಜಿನೇ ನಿಂತು ವಾದ ಮಾಡುವ ಮಟ್ಟಕ್ಕೆ ಮಮತಾ ಬ್ಯಾನರ್ಜಿ ಇದರ ಬಗ್ಗೆ ಹೋರಾಟ ನಡೆಸಿದ್ರು. ಇದರ ಬಗ್ಗೆ ತಮ್ಮ ಶಕ್ತಿಯನ್ನ ಹಾಕಿ ಅವರ ರಾಜ್ಯ ಸರ್ಕಾರವನ್ನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಚುನಾವಣೆಯಲ್ಲಿ ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ಶ್ರಮ ಹಾಕಿದ್ರು. ಬಟ್ ಏನೂ ಆಗ್ಲಿಲ್ಲ. ಸುಪ್ರೀಂ ಕೋರ್ಟೇ ಈ ಎಲೆಕ್ಷನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಎಲೆಕ್ಷನ್ಗೆ ಹಾಕಿ ಅರ್ಜೆಂಟ್ಗೆ ನಾವು ತೀರ್ಪುಗಳನ್ನ ಕೊಡಕ್ಕಾಗೋದಿಲ್ಲ ಅಂದ್ಬಿಟ್ರು. ಹಾಗಾಗಿ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ಗೆ ಬಂದಿದ್ರು, ನಾನು ಬದುಕಿದ್ದೀನಿ, ಇಲ್ಲೇ ಇದ್ದೀನಿ, ನಾನು ಸತ್ತು ಹೋಗಿದ್ದೀನಿ ಅಂತ ಹೆಸರು ಡಿಲೀಟ್ ಮಾಡಿದ್ದಾರೆ. ಸಾಕಷ್ಟು ಜನ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುವಂತಹ ಸಿಸ್ಟಮ್ನ ಅಳವಡಿಸಿದ್ದಾರೆ. AI ರೀತಿಯ ಸಿಸ್ಟಮ್. ತಂದೆ ಸರ್ನೇಮ್ ಬೇರೆ ಇದ್ದು ಮಗನ ಸರ್ನೇಮ್ ಬೇರೆ ಇದ್ರೆ ಡಿಲೀಟ್. ಸ್ಪೆಲ್ಲಿಂಗ್ ಸಿಸ್ಟಮ್ಗೆ ಹಾಕದ ಮೇಲೆ ಒಂದೇ ಒಂದು ಸ್ಪೆಲ್ಲಿಂಗ್ ಆ ಕಡೆ ಈ ಕಡೆ ಆಗಿದ್ರು ಸಹ ಮುಗೀತಲ್ಲ. ನಮ್ಮ ದೇಶದಲ್ಲಿ ಯಾವ ಹೆಸರುಗಳು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಎಲ್ಲ ಕಡೆ ಒಂದೇ ಇರ್ತವೆ. ಸ್ಕೂಲ್ಗೆ ಹೋದಾಗ ಟೀಚರ್ ಬರ್ದಿದ್ದೆ ಸ್ಪೆಲ್ಲಿಂಗು, ಇನ್ನೆಲ್ಲೋ ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋದಾಗ ಆಧಾರ್ ಸೆಂಟರ್ ಅವ್ರು ಬರ್ದಿದ್ದೆ ಸ್ಪೆಲ್ಲಿಂಗು, ಇನ್ನೆಲ್ಲೋ ಹೋದಾಗ ಅಲ್ಲಿ ಬರ್ದಿದ್ದೆ ಸ್ಪೆಲ್ಲಿಂಗು. ಈ ರೀತಿ ಒಂದಕ್ಷರ ಆ ಕಡೆ ಈ ಕಡೆ ಆಗಿದ್ರೆ ಮಿಷನ್ ತಾನೆ, ಅದಕ್ಕೇನು ಗೊತ್ತು, ಎಕ್ಸಾಕ್ಟ್ 100% ಮ್ಯಾಚ್ ಆದ್ರೆ ಮಾತ್ರನೇ ಅದು ತಗೊಳ್ಳೋದು. ಅದನ್ನೇ ನೆಪ ಇಟ್ಕೊಂಡು ಲಕ್ಷಾಂತರ ಜನರನ್ನ ತಮ್ಮ ಮೂಲಭೂತ ಹಕ್ಕಾದ ಮತದಾನದಿಂದ ವಂಚಿತರನ್ನಾಗಿ ಮಾಡಿದ್ರು. ಕೇಳಿದ್ರೆ ಎಲ್ಲ ಅಕ್ರಮ ವಲಸಿಗರು. ಸರಿ, ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಕೊಡಿ. ಇಲ್ಲ. ಬಿಹಾರದಲ್ಲಿ ಲೆಕ್ಕ ಕೊಡಿ ಅಂದ್ರೆ 100ಕ್ಕಿಂತ ಕಡಿಮೆ ಜನ. ಕಿತ್ತು ಹಾಕಿದ ಮಾತ್ರ ಲಕ್ಷಾಂತರ ಜನರ ಹೆಸರುಗಳನ್ನ. ಅಕ್ರಮ ವಲಸಿಗರನ್ನ ತೆಗೆಯೋದಕ್ಕೆ ನಾವು SIR ಮಾಡ್ತಿರೋದಂತ ಅಮಿತ್ ಶಾ ಟೇಬಲ್ ತಟ್ಟಿ ಹೇಳೋದು. ಲೆಕ್ಕ ಕೊಡಿ ಅಂದ್ರೆ 1-2 ಹೆಸರುಗಳು ಸಹ ಇರಲ್ಲ ಅಲ್ಲಿ. ಕೇಳಿದ್ರೆ ಬೇರೆ. ಅದು ಎಲೆಕ್ಷನ್ ಕಮಿಷನ್ ಸ್ವತಂತ್ರವಾದಂತಹ ಒಂದು ಸಾಂವಿಧಾನಿಕ ಸಂಸ್ಥೆ. ಅದು ತನ್ನ ಪಾಡಿಗೆ ತನ್ನ ಕೆಲಸ ಮಾಡುತ್ತೆ. ನಾವು ಹಸ್ತಕ್ಷೇಪನೂ ಮಾಡಲ್ಲ, ಪ್ರಭಾವನೂ ಬೀರೋದಿಲ್ಲ. ಅದು ಏನು ಮಾಡುತ್ತೋ ಅದರ ಉದ್ದೇಶ, ಅದರ ಲೆಕ್ಕಾಚಾರ, ಅದರದ್ದೇ ಆದಂತಹ ಸಿಸ್ಟಮು ಅದು ಕರೆಕ್ಟ್ ಆಗಿದೆ ಅಂತ ಬಿಜೆಪಿ ಹೇಳ್ಕೊಂಡು ಓಡಾಡುತ್ತೆ. ಅದಕ್ಕೆ ತಕ್ಕಂತೆ ತಾಳ ಹಾಕೋದಕ್ಕೆ ವಿಪಕ್ಷಗಳು ಸುಮ್ಮನೆ ನಾಟಕ ಮಾಡ್ತಾರೆ, ವಿಪಕ್ಷಗಳು ಸುಳ್ಳು ಹೇಳ್ತಾರೆ, ಸೋಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೆಪ ಹುಡುಕ್ತಾರೆ ಅಂತೆಲ್ಲ ಸುಳ್ಳು ಸುದ್ದಿಯನ್ನು ಬಿತ್ತಿಸೋದಕ್ಕೆ ಬಿಜೆಪಿ ಸಾಕಿರುವಂತಹ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ತುದಿಗಾಲಲ್ಲಿ ನಿಂತ್ಕೊಂಡು ದಿನ ಬೆಳಗಾದ್ರೆ ವಿರೋಧ ಪಕ್ಷಗಳನ್ನ ದಾಳಿ ಮಾಡಿಕೊಂಡು ಆರಾಮಾಗಿ ಪೇಮೆಂಟ್ ತಗೊಂಡು ನೆಮ್ಮದಿಯಾಗಿರ್ತಾರೆ. ಸೊ ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ನಾನು ಕೊಟ್ಟನಲ್ಲ ಈ ಸಂಖ್ಯೆಗಳು, SIR ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕೆಲಸ ಮಾಡಿದೆ. ಹಾಗಾಗಿ ಕಳೆದ ಬಾರಿಯ ನಂಬರ್ಗಳೇನಿದಾವೆ ಎಕ್ಸಾಕ್ಟ್ ಉಲ್ಟಾ ಆಗಿದ್ದಾವೆ. ಕಳೆದ ಬಾರಿ ಬಿಜೆಪಿಗೆ 77 ಚಿಲ್ಲರೆ ಬಂದಿತ್ತು, ಈ ಬಾರಿ TMCಗೆ 100 ಚಿಲ್ಲರೆ ಬಂದಿದೆ. ಕಳೆದ ಬಾರಿ TMCಗೆ 200 ಪ್ಲಸ್ ಬಂದಿತ್ತು, ಈ ಬಾರಿ ಬಿಜೆಪಿಗೆ 200 ಪ್ಲಸ್. ಇನ್ನು ಪಾಪ ಕಮ್ಯುನಿಸ್ಟರು, ಕಾಂಗ್ರೆಸ್ ಬಿಡಿ 0. ಅದರ ಯೋಗ್ಯತೆನೇ ಅಷ್ಟು. ಅದು ತನ್ನ ಸ್ವಾರ್ಥವನ್ನ ಬಿಡೋದಿಲ್ಲ. TMC ಕೊಟ್ಟಷ್ಟು ಸೀಟುಗಳನ್ನು ತಗೊಂಡು TMCಗೆ ಸಹಕಾರಿಯಾಗಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗೋದೇ ಇಲ್ಲ. ಅಲ್ಲೊಬ್ಬ ಪುಣ್ಯಾತ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್, ಕಾಂಗ್ರೆಸ್ ದೊಡ್ಡ ನಾಯಕ, ಎಂಥದ್ದು ಹೆಸರಿದೆ, ಆ ಮನುಷ್ಯನ ಹೆಸರು ಮರ್ತೋದೆ. ಆ ಮನುಷ್ಯ ದಿನ ಬೆಳಗಾದ್ರೆ ಬಿಜೆಪಿ ಬಗ್ಗೆ ಒಂದು ಮಾತಾಡಿದ್ರೆ TMC ವಿರುದ್ಧ 50 ಮಾತು. TMC ಮೇಲೆ ದಾಳಿ ಮಾಡೋದೇ ಕೆಲಸ. ಎಕ್ಸಿಟ್ ಪೋಲ್ಗಳು ಬಂದಾಗ ಬಿಜೆಪಿ ಇದೆಲ್ಲ ಗೋಧಿ ಮಾಧ್ಯಮಗಳ ಮೂಲಕ ಮಾಡಿಸ್ತಿದೆ ಅಂತ ಹೇಳಬೇಕಾಗಿದ್ದಂತಹ ಕಾಂಗ್ರೆಸ್ನ ಆ ನಾಯಕ ಬಿಜೆಪಿನ ಬೈಲಿಲ್ಲ, ಈ ಕಡೆ ಇವ್ರನ್ನ ಬೈಲಿಲ್ಲ, ಗೋಧಿ ಮಾಧ್ಯಮಗಳ ಲೆಕ್ಕಾಚಾರಗಳನ್ನ, ಅವ್ರ ಕುತಂತ್ರಗಳನ್ನ ಏನು ಟೀಕೆ ಮಾಡಲಿಲ್ಲ. ಬಟ್ TMC ಬಗ್ಗೆ ಟೀಕೆ, ವ್ಯಂಗ್ಯ. ಅದ್ಯಾಕೆ ಎಕ್ಸಿಟ್ ಪೋಲ್ ನೋಡ್ಕೊಂಡು ಇಷ್ಟು ಟೆನ್ಷನ್ ಆಗ್ತವ್ರೆ ಮೇಡಮ್? ದೀದಿ ಅವರು ಫುಲ್ ಟೆನ್ಷನ್ ಆಗ್ತವ್ರೆ. ಇದು ಕಾಂಗ್ರೆಸ್ನ ಮನಸ್ಥಿತಿ. ಇವ್ರಿಗೆ ಗಂಭೀರತನೇ ಬರಲ್ಲ. ದೇಶ ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕೊಳ್ತಿದೆ, ಬಿಜೆಪಿಯ ತಂತ್ರ ಕುತಂತ್ರ ಷಡ್ಯಂತ್ರಗಳನ್ನ ಹೇಗೆ ಭೇದಿಸೋದು, ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಅವ್ರಿಗೆ. ಯಾವತ್ತೋ ಒಂದಿನ ರಾಹುಲ್ ಗಾಂಧಿನ ಪ್ರಧಾನಿ ಮಾಡ್ಬಿಟ್ರೆ ಮುಗೀತು. ಅಲ್ಲಿಯವರೆಗೆ ದೇಶ ನರಳ್ತಾನೆ ಇರಲಿ.
ಏನಾದ್ರೂ ಆಗೋಗ್ಲಿ ದೇಶಕ್ಕೆ ನಮಗ್ ಚಿಂತೆ ಇಲ್ಲ. ನಾವ್ ಯಾವತ್ತೋ ಒಂದಿನ ರಾಹುಲ್ ಗಾಂಧಿನ ಒಂದ್ಸಲ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ರೆ ನಮ್ ಜೀವನ ಪಾವನ ಆಗೋಯ್ತು. ಅಲ್ಲಿಯವರೆಗೆ ಆಗೋ ನಷ್ಟ ಆಗ್ತಾನೆ ಇರ್ಲಿ, ನಮಗೇನ್ ನಷ್ಟ ಇಲ್ವಲ್ಲ. ನಮಗೆ ಬರೋ ದುಡ್ಡು ಬರ್ತಾನೆ ಇರುತ್ತೆ, ನಾವು ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ತಾನೆ ಇರ್ತೀವಿ. ನಾವು ಸಣ್ಣ ಪುಟ್ಟ ಅಧಿಕಾರ ಅನುಭವಿಸ್ಕೊಂಡು ನೆಮ್ಮದಿಯಾಗಿರ್ತೀವಿ. ದೇಶದ ಜನಕ್ಕೆ ತಾನೇ ಸಮಸ್ಯೆ, ದೇಶಕ್ಕೆ ತಾನೇ ಸಮಸ್ಯೆ ಅನ್ನೋದು ಇವ್ರ ಕತೆ. ಅಧೀರ್ ರಂಜನ್ ಚೌಧರಿ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನಲ್ಲಿ ಕೆಲಸಕ್ಕೆ ಬಾರದ ವೇಸ್ಟ್ ಬಾಡಿಗಳು ಎಷ್ಟಿದಾವೆ ಅಂದ್ರೆ, ಈ ಅಧೀರೇಂದ್ರ ಚೌಧರಿ, ಆ ವೇಣುಗೋಪಾಲು, ಆ ಸುರ್ಜೇವಾಲಾ, ಈ ತರದವ್ರು ಸಿಕ್ಕಾಪಟ್ಟೆ ಇದ್ದಾರೆ. ಅವರಿಂದ ಒಂದೇ ಒಂದು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಇರಲ್ಲ. ಬಟ್ ಬಾಯಿ ತುಂಬಾ ಮಾತಾಡ್ತಾರೆ, ಹೈಕಮಾಂಡ್ ಅಲ್ಲಿ ಫುಲ್ ಕೂತಿರ್ತಾರೆ. ಅವರೇ ಹೈಕಮಾಂಡ್ಗಳು. ಈ ಸುರ್ಜೇವಾಲಾ ಕೈಯಲ್ಲಿ ಒಂದು ಸೀಟ್ ಗೆಲ್ಸೋ ಕೆಪಾಸಿಟಿ ಇಲ್ಲ, ವೇಣುಗೋಪಾಲ್ ಕೈಯಲ್ಲಿ ಒಂದು ಸೀಟ್ ಗೆಲ್ಸೋ ಕೆಪಾಸಿಟಿ ಇಲ್ಲ. ಬಟ್ ಹೈಕಮಾಂಡ್ ಅವರು, ಅವರೇ ಎಲ್ಲಾ ನಿರ್ಧಾರಗಳನ್ನು ತಗೊಳ್ಳೋದು, ಅವರೇ ಎಲ್ಲ ರಾಜ್ಯಗಳಿಗೂ ಉಸ್ತುವಾರಿಗಳು, ಅವರೇ ಎಲ್ಲ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋದು, ಸೇರಿಸೋದು, ತರೋದು, ಬಿಡೋದು, ಎಲ್ಲದರ ಬಗ್ಗೆಯೂ ಸಹ ಅವರ ನಿಲುವುಗಳು, ಅವರ ಲೆಕ್ಕಾಚಾರಗಳು, ಅವರ ಸಲಹೆಗಳೇನೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ತಗೋಬೇಕು. ಅದೇ ರೀತಿ ಈ ಅಧೀರ್ ರಂಜನ್ ಚೌಧರಿ ಅನ್ನುವಂತಹ ಮೂರ್ಖತನದ ಒಂದು ದೇಹ ಇಟ್ಕೊಂಡು ಓಡಾಡುವಂತಹ ವ್ಯಕ್ತಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ನಾಯಕ ಅಷ್ಟೆ. ಸೊ ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಆಗಿರುವ ಸೋಲಿದೆಯಲ್ಲ ಮಮತಾ ದೀದಿಗೆ, ಅದರ ಹಿನ್ನೆಲೆಯಲ್ಲಿ ನಾವು ಸೋಲಿಗೆ ಪ್ರಮುಖ ಕಾರಣವಾಗಿ SIR ಅನ್ನ ಹೇಗೆ ನೋಡಬೇಕು ಮತ್ತು ಆ ಸೋಲಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಕಾಂಗ್ರೆಸ್ನ ಮೂರ್ಖತನ, ದೀದಿಯ ಅಹಂ ಎಲ್ಲವೂ ಸೇರ್ಕೊಂಡಿದೆ. ಇದೆಲ್ಲದರ ಭಾಗ ಅಂತ ಹೇಳುವಂತಹ ಪ್ರಯತ್ನವನ್ನ ನಾನು ನನ್ನ ವಿಮರ್ಶೆಯಲ್ಲಿ ಮಾಡಿದ್ದೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.